ಗುಬ್ಬಿ ತಾಲೂಕಿನ ಡಿ ರಾಂಪುರ ಗ್ರಾಮದಲ್ಲಿ ಸ್ಥಗಿತಗೊಂಡಿದ್ದ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಪ್ರಾರಂಭ ಮಾಡುತ್ತಿರುವ ಹಿನ್ನೆಲೆ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕೆಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಹಾಗೂ ರೈತ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಸಚಿವ ಸೊಗಡು ಶಿವಣ್ಣನವರು ಮಾತನಾಡಿ, ಹೇಮಾವತಿ ಲಿಂಕ್ ಕಾಮಗಾರಿ ಸ್ಥಗಿತಗೊಳಿಸುವ ಸಲುವಾಗಿ ಜಮೀನಿನ ಅನುಭವ ಹೊಂದಿರುವ ರೈತರು ಗುಬ್ಬಿ ನ್ಯಾಯಾಲಯದಲ್ಲಿ ದಾವೆ ಹೂಡುವ ಮೂಲಕ ತಡೆಯಾಜ್ಞೆ ತಂದಿದ್ರು. ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಕಾಮಗಾರಿ ಪ್ರಾರಂಭಕ್ಕೆ ಮುಂದಾಗಿದ್ದು, ಸರ್ಕಾರವು ಅಧಿಕಾರಿಗಳನ್ನು ಹಾಗೂ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ರೈತರ ಮೇಲೆ ದೌರ್ಜನ್ಯ ತರುವುದು ಉತ್ತಮ ನಡೆಯಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಕೇಸ್ ಹಾಕೊಂಡು ಈಗ ಹೈಕೋರ್ಟ್ ಇರ್ಬೋದು, ಟ್ರಿಬ್ಯುನಲ್ ಇರ್ಬೋದು, ಅದಕ್ಕೂ ಹೋಗ್ತೀವಿ. ಹೋಗ್ಬೇಕಾದ್ರೆ ಎಲ್ಲರೂ ಸ್ವಲ್ಪ ಒಂದೇ ಕೂಡಿನಾಗ ಹೋಗ್ಬೇಕಲ್ಲಪ್ಪ. ಅದು ಸರ್ಕಾರ ಸುಮ್ಮಕ್ಕಿಲ್ವಲ್ಲ, ಸರ್ಕಾರ ಹೇಳ್ತಿದ್ರಪ್ಪ. ಸರ್ಕಾರ ಎಲ್ಲನೂ ಪರವಾಗಿಲ್ಲ. ಅವನು ಯಾರೋ ಪಾಪಿಯವರಲ್ಲ, ಯಾರೋ ಡಿ ಕೆ ಶಿವಕುಮಾರ ಅವನ ಪರವಾಗಿ ಅವನು. ಯಾಕೆಂದರೆ ಅವನು ರೊಕ್ಕ ಬೇಕಲ್ಲಪ್ಪ, ದುಡ್ಡು ಹಣ. ಈಗ 800 ಚಿಲ್ಲರೆ ಕೋಟಿ 1000 ಚಿಲ್ಲರೆ ಕೋಟಿನ ಅಲ್ಲಿ ಖರ್ಚು ಮಾಡೋದು, ಕುಂದೂರು ಖರ್ಚು ಮಾಡಿದರೆ 100 ಕೆರೆ ಪಾಲು ನೀರು ಈಗಾಗಲೇ ಮಾಡರ್ನೈಸೇಷನ್ ಮಾಡೋರೆ. ಚಾನಲ್ ನೀರು ಹೋಗುತ್ತೆ, 2 ಹೋಬ್ಳಿಗೆ ಹೋಗಿಲ್ಲ, ಆ ಹೋಬ್ಳಿಗೆ ಮಾಡಿಬಿಟ್ಟು ಕೆಲಸ ಹೋಗುತ್ತೆ. ಅದ್ರ ಬಗ್ಗೆ ಯಾರೂ ಮಾತಾಡಿರಲಿಲ್ಲ. ಇದ್ರ ಬಗ್ಗೆ ಇವಾಗ ನಾವು ಈಗ ಎತ್ತಿನೊಳಗೆ ನೀರನ್ನ ಇದರಿಂದ ಅದನ್ನು ಒಟ್ಟಿಗೆರೆ ಇದರಿಂದ ರಾಮನಗರಕ್ಕೆ ತಗೊಂಡೋಗಕ್ಕೆ ಹೊರಟವ್ರೆ. ಎಲ್ಲ ಮಾಡ್ತಾವ್ರೆ, ನಾವು ಬೇಡ ಅಂತ ಹೇಳಿದ್ವಿ. ಹಾಗೆ ರಾಮನಗರಕ್ಕೆ ತಗೊಂಡೋಗಲಿ, ಎಲ್ಲಿಗೆನ ತಗೊಂಡೋಗಲಿ. ಅವನು ಇವಾಗ ಹೋರಾಟ ಸರ್ ಈಗ ಮುಂದುವರಿ 100%. ಇದು ಹೋರಾಟ ಇನ್ನು ಹಿಂಗಲ್ಲ. ಈಗ ನಾವು ಇದು ಹೋರಾಟ ಮೇಲೆ ನಾನು ಎಲ್ಲ ಕರೆದ್ಬಿಟ್ಟು ಏನು ಒಂದು ವಿಷಯ. ಇನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎ ಗೋವಿಂದರಾಜು ಮಾತನಾಡಿ, ಈ ಕಾಮಗಾರಿಯು ಅವೈಜ್ಞಾನಿಕವಾಗಿದ್ದು ತುಮಕೂರು ಜಿಲ್ಲೆಗೆ ಹಂಚಿಕೆಯಾಗಿರುವ 24.5 TMC ನೀರನ್ನು ಕಳ್ಳ ಮಾರ್ಗದಲ್ಲಿ ರಾಮನಗರ, ಮಾಗಡಿ ಇನ್ನಿತರ ನಗರಗಳಿಗೆ ತೆಗೆದುಕೊಂಡು ಹೋಗಲು ನೀರಾವರಿ ಸಚಿವ DK ಶಿವಕುಮಾರ್ ಮುಂದಾಗಿದ್ದಾರೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸುಮಾರು 800 ಮೀಟರ್ ಕೆನಲ್ ತೆಗೆದಿದ್ರು. ಈಗ ಆ ಜಾಗದಲ್ಲಿ ಏನು ಮುಜರಾಯಿ ಇಲಾಖೆ ಜಾಗ ಏನು ಪೂಜಾರಿಗಳ ಗಲಾಟೆ ಆಗಿತ್ತು, ಆ ಜಾಗದಲ್ಲಿ ಅವ್ರನ್ನೂ ಎದುರಿಸಿ ಅವ್ರಿಗೂ ಕಾಂಪನ್ಸೇಷನ್ ಕೊಡದೆ ಕೆಲಸ ಇವತ್ತು ಶುರು ಮಾಡಿದೆ. ಇದೊಂದು ಕಾಮಗಾರಿ ಏನು ಅಂದರೆ DK ಶಿವಕುಮಾರ್ ಅವ್ರು ಕಿಕ್ ಬ್ಯಾಕ್ ಕಾಮಗಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 800 ಕೋಟಿ ಇದ್ದಿದ್ದು 1100 ಕೋಟಿ ಆಗಿದೆ. 20% ಎಬೋವ್ 300 ಕೋಟಿ ಇವರಿಗೆ ಕಿಕ್ ಬ್ಯಾಕ್. ಒಂದು ಲೋಕಾಯುಕ್ತರಲ್ಲಿ ನಾವು ಸಾರ್ವಜನಿಕವಾಗಿ ಮನವಿ ಮಾಡೋದು ಅಂದರೆ ಸುಮೋಟೋ ಕೇಸ್ ಫೈಲ್ ಮಾಡಬೇಕಾಗ್ತದೆ. ಏನು ವಾಲ್ಮೀಕಿ ಹಗರಣ ಏನಿತ್ತೋ, ಇಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಹಗರಣನೂ ಇದೆ. ವಿತೌಟ್ ಸಪ್ಲೈ ಆಗದೆ, ಇನ್ವಾಯ್ಸ್ ಇಲ್ಲದೆ ಸುಮಾರು 300ರಿಂದ 400 ಕೋಟಿ ಡ್ರಾ ಮಾಡಿದ್ದಾರೆ. ಕಾಮಗಾರಿನೇ ಆಗಿಲ್ಲ, ಪೈಪ್ಗಳೇ ಬಂದಿಲ್ಲ. ಪೈಪ್ ಲಾಬಿಗೆ ಮಣಿದು ಇವರು ಆಲ್ರೆಡಿ ಇನ್ವಾಯ್ಸ್ ಇಲ್ಲದೆ ಬಿಲ್ಗಳು ಮಾಡಿದ್ದಾರೆ. ಇಂಜಿನಿಯರ್ಸ್ ಇರ್ಬೋದು, ಎಲ್ಲ ಇರ್ಬೋದು. ಈಗ ಏನಾಗಿದೆ, ಏನಾರ ಮಾಡಿ ಇದನ್ನು ನಾವು ಕಾಮಗಾರಿ ಮಾಡಿ ಅಷ್ಟನ್ನ ನಾವು ದುಡ್ಡು ಸಮ ಮಾಡಬೇಕು ಅನ್ನೋ ಹೂನಾರ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ವಾಮ ಮಾರಿದ್ದೆ ಸುಮಾರು 4-5 ಜಾಗದಲ್ಲಿ ನಾವು ತಡೆದಿದ್ದು ಅಕ್ವಿಷನ್ ಆಗಿಲ್ಲ. ರೈತರು ಜಾಗ ದುಡ್ಡು ಕೊಡದೆ ನೀವು ಜಮಾದುರಿ ಮೇಲೆ ಬರ್ಕೊಡ್ಬೋದು ಅಂತ ತಡೆದಾಗ 4-5 ಜಾಗದಲ್ಲಿ ಕಾಲು ಕಿತ್ತು ವಾಪಸ್ ಹೋಗಿದೆ. ಇವತ್ತು ಮುಜರಾಯಿ ಇಲಾಖೆ ಜಾಗದಲ್ಲಿ ಮಾಡ್ತಾರೆ. 800 ಮೀಟ್ರ್ ನಾವು ಪೈಪ್ ಹಾಕ್ಬೇಕು, ಏನಾರ ಮಾಡಿ ಹಾಕ್ಬೇಕು ಅನ್ನೋ ರೀತಿ. ಲೋಕಾಯುಕ್ತರಲ್ಲಿ ನಾವು ಇನ್ನೊಂದು ಸತಿ ಮನವಿ ಮಾಡ್ತೀವಿ. ರೈತರಿಗೆ ಒಕ್ಲೆಪ್ಸೆ ಕೆಲಸ ಮಾಡ್ತಾರೆ, ರೈತರು ಕಿತ್ತೆಪ್ಸೆ ಕೆಲಸ ಮಾಡ್ತಾರೆ. ಇವರು ಲಂಚ ಹೊಡೆದು ಬಿಲ್ಲಿಲ್ಲದೆ ದುಡ್ಡು ಡ್ರಾ ಮಾಡಿರೋದನ್ನ ಮುಚ್ಚಾಕೋಸ್ಕರ ಈ ಕಾಮಗಾರಿ DK ಶಿವಕುಮಾರ್ ಅವರು ಪ್ರೆಷರ್ ಆಗ್ತಾರೆ. ನಮ್ಮ ಜಿಲ್ಲಾ ರಾಜಕಾರಣಿಗಳು ಯಾರೇ ಆಗಲಿ ಪಕ್ಷಾತೀತವಾಗಿ ಬಳೆ ತೊಟ್ಕೊಳೋ ಕೆಲಸ ಮಾಡಬೇಕು. ಜಿಲ್ಲಾ ಹಿತದೃಷ್ಟಿಯಿಂದ ಜನಗಳ ಪರ ನಿಲ್ಲ ಕೆಲಸ ಮಾಡಬೇಕು. ನಮ್ಮಲ್ಲಿ ಗುಬ್ಬಿ ತಾಲೂಕು ಶಾಸಕರಿಗೂ ಒಂದು ಮನವಿ, ನೀನು ಮಂತ್ರಿ ಮಾಡ್ತೀನಿ ಅಂತ DK ಶಿವಕುಮಾರ್ ಹೇಳಿದರೆ ನಿಮ್ಮ ಕನಸೋದು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಲ್ಲ, ನೀನು ಮಂತ್ರಿ ಆಗಲಿಲ್ಲ. ತಾಲೂಕು ಜನ ಹಿತ ಕಾಪಾಡಬೇಕು, ತಾಲೂಕು ಜನ ಹಿತನ ಅಡೆ ಇಟ್ಟು ನೀನು ಅಧಿಕಾರ ವಹಿಸೋದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಶಾಸಕರು ಕೂಡ
ಪಕ್ಷಾತೀತವಾಗಿ ಬಂದು ಈ ಹೋರಾಟಕ್ಕೆ ಕೊಡಬೇಕು, ಜಿಲ್ಲಾ ಹಿತಾಸಕ್ತಿ ಕಾಪಾಡಬೇಕು. ಇವತ್ತು ಪೊಲೀಸ್ನವ್ರು ನಮ್ಮನ್ನು ತಡೆದು ಕಾಮಗಾರಿ ಆಗೋ ಜಾಗಕ್ಕೆ ಬಿಡ್ತಾ ಇಲ್ಲ, ತಡೆದು ಹತ್ತಿಕ್ಕ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಇವತ್ತು 200-300 ಜನ ಇದ್ರು, ನಾಳೆ ಸಾವಿರಾರು ಜನ ಆಗ್ತಾರೆ. ಇದು ಗ್ಯಾರಂಟಿ ಉಗ್ರ ಸ್ವರೂಪಕ್ಕೆ ತಡೀತೈತೆ. ಎಲ್ಲ ಹೈವೇಗಳ್ನು ನಾವು ತೀರ್ಮಾನ ಮಾಡಿ ರೈತ ಒಕ್ಕೂಟ ಎಲ್ಲರೂ ಸೇರಿ ಹೈವೇಗಳು ತಡಿತೀವಿ. ಮುಂದೆ ಉಗ್ರ ಸ್ವರೂಪಕ್ಕೆ ತಿರುಗುತ್ತೆ. ಯಾವುದೇ ಕಾರಣಕ್ಕೂ ಆಗಕ್ಕೆ ಬಿಡಲ್ಲ. ಮಾಡೋದಾದರೆ ಏನು ಕೆನಲ್ ಥ್ರೂ ಹೋಗಲಿ. ಕುಣಗಲ್ಲಿಂದ 40 ಕಿಲೋಮೀಟರ್ ಕೆಲಸನೇ ಆಗಿಲ್ಲ. ನೀರು 2 TMC 2.25 TMC ನೀರು ಡ್ರಾ ಮಾಡಿದ್ದಾರೆ. ಸರಾವ ತುಮಕೂರಿಂದ ಎಕ್ಸ್ಪ್ರೆಸ್ ಕೆನಲ್ ವೈಟ್ನಿಂಗ್ ಆದಮೇಲೆ 600 ಕ್ಯೂಸೆಕ್ಸ್ ಆರಾಮಾಗಿ ಕುಣಗಲ್ಗೆ ಹೋಗ್ತಾ ಇದೆ. ಅವ್ರಿಗೆ ಅಲಾಟ್ ಆಗಿರೋ ನೀರು 2.5 TMC ನೀರು ಹೋಗಿದೆ. ಇನ್ನು ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ವೆಂಕಟೇಗೌಡ ಮಾತನಾಡಿ, ನಾವುಗಳು ಮತ ಹಾಕಿ ಗೆಲ್ಲಿಸಿರುವ ಜನಪ್ರತಿನಿಧಿಗಳು ಕೇವಲ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಮಾತ್ರ ಸೀಮಿತವಾಗಿದ್ದು, ರೈತರಿಗೆ ಮರಣ ಶಾಸನವಾಗಿರುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಕಾಮಗಾರಿಯನ್ನು ಸ್ಥಗಿತಗೊಳಿಸುವ ಸಲುವಾಗಿ ಹಲವು ಬಾರಿ ಹೋರಾಟ ಮಾಡಿದರೂ ಜಿಲ್ಲೆಯ ಸಂಸದರು, ಸಚಿವರು ಹಾಗೂ ಶಾಸಕರು ಮಾತ್ರ ಕಾಮಗಾರಿ ಸ್ಥಗಿತ ಮಾಡುವ ಬಗ್ಗೆ ಯಾವುದೇ ಕ್ರಮ ವಹಿಸದಿರುವುದು ಬೇಸರದ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ಮುಖಂಡರು ಹಾಗೂ ರೈತರನ್ನ ಪೊಲೀಸರು ಕಡಬ, ಹುಬ್ಬಳ್ಳಿ, ಅತ್ತಿಕಟ್ಟೆ ಗ್ರಾಮದಲ್ಲಿ ತಡೆದು ವಶಕ್ಕೆ ಪಡೆದು ಬಂಧಿಸಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಮುಖಂಡರಾದ ದಿಲೀಪ್ ಕುಮಾರ್, HT ಭೈರಪ್ಪ, ಪಂಚಾಕ್ಷರಿ ಸೇರಿದಂತೆ ಇನ್ನಿತರ ಮುಖಂಡರು, ನೂರಾರು ಸಂಖ್ಯೆಯ ರೈತರು ಭಾಗವಹಿಸಿದ್ರು.